ರಾಜ್ಯ ಪ್ರಶಸ್ತಿ ನಿರಾಕರಿಸಿ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾದ್ರ ಕಿಚ್ಚ ಸುದೀಪ್ ಯಾವುದೇ ಪ್ರಶಸ್ತಿಯನ್ನ ಸ್ವೀಕರಿಸೋದೇ ಇಲ್ಲ. ಪ್ರಶಸ್ತಿ ರಾಜಕೀಯಕ್ಕೆ ಬೇಸತ್ತು ಅದರಿಂದ ದೂರ ಉಳಿದಿದ್ದಾರೆ ಕಿಚ್ಚ. ಪ್ರಶಸ್ತಿಗಾಗಿ ನಡೆಯುವ ಲಾಬಿ, ತೆರೆಮರೆಯ ಪೈಪೋಟಿಗೆ ಬೇಸತ್ತು ನಿರ್ಧಾರ. ಸ್ವಾತಿ ಮುತ್ತು ರೀತಿಯ ಸಿನಿಮಾಗೆ ಪ್ರಶಸ್ತಿ ಸಿಗಲಿಲ್ಲ. ರಂಗ ಎಸ್ಎಸ್ಎಲ್ಸಿ ಜಸ್ಟ್ ಮಾತಲ್ಲಿ ಸಿನಿಮಾ ವೇಳೆ ಅವಮಾನ. ಪ್ರಶಸ್ತಿಯನ್ನ ಘೋಷಿಸಿ ಕರೆ ಮಾಡಿದ ಬಳಿಕ ಬೇರೆಯವರಿಗೆ ಪ್ರಶಸ್ತಿ. 2004ರಲ್ಲಿ ಕೊನೆ ಬಾರಿಗೆ ಪ್ರಶಸ್ತಿಯನ್ನ ಪಡೆದಿದ್ದ ಕಿಚ್ಚ ಸುದೀಪ್. ಅನಂತರ 24 ವರ್ಷಗಳಿಂದ ಯಾವುದೇ ಪ್ರಶಸ್ತಿಯನ್ನ ಸ್ವೀಕರಿಸಲಿಲ್ಲ ಕಿಚ್ಚ. 2019ನೇ ಸಾಲಿನಲ್ಲಿ ಪೈಲ್ವಾನ್ಗೆ ಬಂದ ಪ್ರಶಸ್ತಿಯನ್ನ ಕೂಡ ನಿರಾಕರಿಸಿದ್ರು. ಈ ಕಾರಣಕ್ಕೆ ಟಾರ್ಗೆಟ್ ಆದ್ರ ಕಿಚ್ಚ ಸುದೀಪ್ ಅವರು. ಸರ್ಕಾರದ ವಿರುದ್ಧ ಸುದೀಪ್ ಪರ ಅಭಿಮಾನಿಗಳ ವಾದದ ಸರಣಿ. ತುಮಕೂರು ವಿವಿ ಗೌರವ ಡಾಕ್ಟರೇಟ್ ಕೂಡ ನಿರಾಕರಿಸಿದ್ರು ಸುದೀಪ್. ಕಳೆದ ವರ್ಷ ಗೌರವ ಡಾಕ್ಟರೇಟ್ ಅನ್ನ ನಿರಾಕರಿಸಿದ್ದಂತಹ ಕಿಚ್ಚ ಸುದೀಪ್ ಅವರು ಹಲವು ವರ್ಷಗಳಿಂದ ಸುದೀಪ್ ಯಾವುದೇ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿಲ್ಲ. ಪ್ರಶಸ್ತಿ ಪುರಸ್ಕಾರಗಳಿಂದ ಸುದೀಪ್ ದೂರ ಉಳಿದಿದ್ದೇ ತಪ್ಪಾಗ್ಬಿಡ್ತಾ. ಹಿಂದಿನ ಅವಮಾನ ಮರೆತು ಬಲವಂತವಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಿತ್ತ ಸುದೀಪ್ ಅವರು. ರಾಜ್ಯದಲ್ಲಿ ಈಗ ಸರ್ಕಾರ ವರ್ಸಸ್ ಸ್ಟಾರ್ಸ್ ಎನ್ನುವಂತ ವಾರಂತೆ ಕಾಣಿಸ್ತಾ ಇದೆ. ಇವೆಲ್ಲದಕ್ಕೂ ಕೂಡ ಆರಂಭ ಆಗಿದ್ದು ಡಿಕೆ ಶಿವಕುಮಾರ್ ಅವರು 16ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಉದ್ಘಾಟನೆಯ ಹೊತ್ತಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಮೇಲೆ ಬೇಸರ ಇದೆ. ಜೊತೆಯಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಎನ್ನುವಂತ ಒಂದೇ ಒಂದು ಮಾತು ಈಗ ಪರ ವಿರೋಧ ಚರ್ಚೆಗೆ ಗ್ರಾಸವಾಗ್ತಿದೆ. ಇದರ ನಡುವೆ ಈಗ ರಾಜ್ಯ ಪ್ರಶಸ್ತಿಯನ್ನ ನಿರಾಕರಿಸಿ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಬಿಟ್ರ ಕಿಚ್ಚ ಸುದೀಪ್ ಅವರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಕಿಚ್ಚ ಸುದೀಪ್ ಅವರು ಯಾವುದೇ ಪ್ರಶಸ್ತಿಯನ್ನ ಸ್ವೀಕರಿಸದೇ ಇಲ್ಲ. ಆದ್ರೆ ಈಗ ಪ್ರಶಸ್ತಿ ರಾಜಕೀಯಕ್ಕೆ ಬೇಸತ್ತು ಅದರಿಂದ ದೂರ ಉಳಿದಿದ್ದಾರೆ. ಹಾಗಾಗಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡದೇ ಇರೋದೇ ಈ ಟಾರ್ಗೆಟ್ಗೆ ಕಾರಣ ಆಗಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಈ ಹಿಂದೆ ಪ್ರಶಸ್ತಿಗಾಗಿ ನಡೆದಿರುವಂತಹ ಲಾಬಿ, ತೆರೆಮರೆಯ ಪೈಪೋಟಿ ಇವೆಲ್ಲದರಿಂದ ದೂರ ಉಳಿಬೇಕೆನ್ನುವಂತ ನಿರ್ಧಾರ ಮಾಡಿದ್ರು. ಜೊತೆಯಲ್ಲಿ ಸ್ವಾತಿ ಮುತ್ತು ಅಂತಹ ಅದ್ಭುತ ಸಿನಿಮಾಗೆ ಪ್ರಶಸ್ತಿ ಸಿಗ್ಲಿಲ್ಲ. ಇನ್ನು ರಂಗ ಎಸ್ಎಸ್ಎಲ್ಸಿ ಮತ್ತು ಜಸ್ಟ್ ಮಾತಲ್ಲಿ ಸಿನಿಮಾ ಹೊತ್ತಿನಲ್ಲಿ ಅಪಮಾನ ಆಗಿತ್ತು. ಅಂದ್ರೆ ಪ್ರಶಸ್ತಿ ಘೋಷಿಸಿ ತದನಂತರ ಬದಲಾಗುವಂತ ಕೆಲಸ ಕೂಡ ಆಯ್ತು, ಪ್ರಶಸ್ತಿ ಸಿಗ್ಲಿಲ್ಲ. ಹೀಗಾಗಿ 2004ರಲ್ಲೇ ಕಿಚ್ಚ ಸುದೀಪ್ ಅವರು ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಂತಂದ್ರೆ ಅದೇ ಕೊನೆ 2004. ಅದಾದ್ಮೇಲೆ ಅಂದ್ರೆ ಸುಮಾರು 24 ವರ್ಷಗಳಿಂದ ಯಾವುದೇ ಪ್ರಶಸ್ತಿಯನ್ನ ಸ್ವೀಕರಿಸಲಿಲ್ಲ. 2019ನೇ ಸಾಲಿನಲ್ಲಿ ಪೈಲ್ವಾನ್ಗೆ ಪ್ರಶಸ್ತಿ ಬಂದಿತ್ತು, ಆದ್ರೆ ಆ ಪ್ರಶಸ್ತಿಯನ್ನ ನಿರಾಕರಿಸಿದ್ರು. ಹಾಗಾಗಿ ಈ ಪ್ರಶಸ್ತಿಯನ್ನ ನಿರಾಕರಿಸಿದ್ರು ಅನ್ನುವಂತ ವಿಚಾರಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದ್ಯಾ. ಸರ್ಕಾರದ ವಿರುದ್ಧ ಈಗ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ವಾದವನ್ನು ಮಾಡ್ತಿದ್ದಾರೆ. ಸರಣಿಯಾಗಿ ಹಿಂಗಾದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ತಮ್ಮ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ತುಮಕೂರು ವಿವಿಯಿಂದ ಕೂಡ ಗೌರವ ಡಾಕ್ಟರೇಟ್ ಕೂಡ ನಿರಾಕರಿಸಿದ್ರು. ಕಳೆದ ವರ್ಷ ಗೌರವ ಡಾಕ್ಟರೇಟ್ ಅನ್ನ ನಿರಾಕರಿಸಿದ್ರು ಕಿಚ್ಚ ಸುದೀಪ್ ಅವರು. ಹಾಗಾಗಿ ಹಲವು ವರ್ಷಗಳಿಂದ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನ ಸ್ವೀಕರಿಸುತ್ತಿಲ್ಲ, ಅದರಿಂದ ದೂರ ಉಳಿದಿದ್ದಾರೆ. ಹಿಂದಿನ ಅವಮಾನಗಳನ್ನ ಮರೆತು ಬಲವಂತವಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾ ಕಿಚ್ಚ ಸುದೀಪ್ ಅವರು. ಈ ಪ್ರಶಸ್ತಿಗಾಗುವಂತ ಲಾಬಿ, ಅಲ್ಲಾಗುವಂತ ಪೈಪೋಟಿ ಇದು ಯಾವುದು ಬೇಡ ಅಂತ ಪ್ರಶಸ್ತಿ, ಪುರಸ್ಕಾರ, ಗೌರವ ಡಾಕ್ಟರೇಟ್ ಎಲ್ಲದನ್ನ ಕೂಡ ನಿರಾಕರಿಸಿದ್ದಾರೆ. ಹಾಗಾಗಿ ಅವರ ಸ್ವ ಇಚ್ಛೆ ಪ್ರಶಸ್ತಿ ತೆಗೆದುಕೊಳ್ಳಬೇಕು ಬೇಡುವ ಅನ್ನೋದು ಕಲಾವಿದನ ಇಚ್ಛೆ ಆಗಿರುತ್ತೆ. ಹಾಗಾಗಿ ಈ ಪ್ರಶಸ್ತಿಯನ್ನ ನಿರಾಕರಿಸಿ ಈಗ ಕಾಂಗ್ರೆಸ್ಸಿನ ಕೆಂಗಣ್ಣಿಗೆ ಗುರಿಯಾಗಿಬಿಟ್ರ ಕಿಚ್ಚ ಸುದೀಪ್ ಅವರು.